ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಸಕ್ಕರೆ ನಾಡು ಮಂಡ್ಯದಲ್ಲಿ ದುರಂತವೊಂದು ಸಂಭವಿಸಿದೆ. ನೀರಿನ ಟ್ಯಾಂಕಿಗೆ ನೇಣು ಬಿಗಿದುಕೊಂಡು ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮದೂರು ತಾಲೂಕಿನ ಕುರುಬರದೊಡ್ಡಿ ಗ್ರಾಮದಲ್ಲಿ ಈ ಘಟನೆ ಜರುಗಿದೆ. 30 ವರ್ಷದ ಜ್ಞಾನೇಶ್ ಮೃತ ಇಂಜಿನಿಯರ್. ಈತ ಕಳೆದ ಹಲವು ವರ್ಷಗಳಿಂದ ಕೆಸ್ತೂರು ಗ್ರಾಮದಲ್ಲಿ ವಾಸವಾಗಿದ್ದರು. ಮೃತ ಜ್ಞಾನೇಶ್ ಶಿಂಷಾ ಏತ ನೀರಾವರಿ ಯೋಜನೆಯಲ್ಲಿ ಕಳೆದ 5 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ. ಆತ್ಮಹತ್ಯೆಗೂ ಮುನ್ನ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ವರ್ಕ್ ಪ್ರೆಷರ್ ಅಂತ ಹಾಕಿಕೊಂಡಿದ್ದ. ಈ ಹಿನ್ನೆಲೆ ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಗಿರಿಜಾ ಶಂಕರ ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಪದವಿ ಸ್ವೀಕಾರ ದಿನ ನಡೆಯಿತು. ತಾಲೂಕಿನ ವಿಜಯಪುರದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ 2024-25ನೇ ಸಾಲಿನ ಪದವಿ ಸ್ವೀಕಾರ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪತ್ರ ನೀಡುವ ಮೂಲಕ ಎಲ್ಲರನ್ನ ಆತ್ಮೀಯವಾಗಿ ಅಭಿನಂದಿಸುವ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ವಿಜ್ಞಾನ ವಿಭಾಗದ ಡೀನ್ ಡಾಕ್ಟರ್ ನಳಿನಾ ಮಾತನಾಡಿ, ಪದವಿ ಮುಗಿದ್ರೆ ಅದು ನಮ್ಮ ಶಿಕ್ಷಣದ ಅಂತ್ಯವಲ್ಲ. ರಸಾಯನಶಾಸ್ತ್ರದಲ್ಲಿ ಉನ್ನತವಾದದನ್ನು ಸಾಧಿಸುವುದು ಸುಲಭವೇನಲ್ಲ. ಆದರೆ ನಿಮ್ಮ ಪರಿಶ್ರಮವನ್ನು, ಸಾಧನೆಯನ್ನು ಶ್ಲಾಘಿಸಬೇಕು. ಪದವಿಯ ನಂತರವೇ ನಿಮಗೆ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತೆ, ಅವಕಾಶಗಳು ಸಿಗುತ್ತೆ. ಶಿಕ್ಷಣದ ಮಾರ್ಗ ಕಷ್ಟ ಎನಿಸಿದ್ರೂ ಅದರಿಂದ ಸಿಗುವ ಫಲ ಸಿಹಿ ಆಗಿರುತ್ತೆ. ಪ್ರಗತಿ ಶಿಕ್ಷಣ ಸಂಸ್ಥೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದೆ. ಅನೇಕ ಪ್ರತಿಭೆಗಳು ಈ ಸಂಸ್ಥೆಯಿಂದ ಗುರುತಿಸಿಕೊಂಡಿದ್ದಾರೆ ಅಂತ ತಿಳಿಸಿದರು. So, Greek Aristotle, he says that the roots of education are bitter, but the fruits are sweet. I think that your Pragati institution is the root of education for all of you, and all of you have bloomed into beautiful flowers and sweet fruits. Is it not? So today I have seen so many sweet fruits and flowers. So without your hard work, efficiency, you would not have reached this convocation. So I appreciate and congratulate as well as your faculty for you to become a step up like this, and which is helping you by giving you quality education. ಕಾರ್ಯಕ್ರಮದಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕ ಕೃಪಾಶಂಕರ್, ಪ್ರಾಂಶುಪಾಲ ನಾಗರಾಜ್, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಶೆಟ್ಟಿ ನಾಯಕ್, ಶಿಕ್ಷಕ ವೃಂದ, ಪದವಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರುಗಳ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ತಾಲೂಕಿನ 250 ವೃದ್ಧರಿಗೆ ಮಾಸಾಶನದ ಪತ್ರ ನೀಡುವ ಕಾರ್ಯಕ್ರಮವನ್ನು ವಿಜಯಪುರ ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ವಿ ಮಂಜುನಾಥ್ ಮಾತನಾಡಿ, ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸಲು ಗ್ರಾಮೀಣಾಭಿವೃದ್ಧಿ ಯೋಜನೆ ಸಹಕಾರಿಯಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಕಡಿಮೆ ಬಾಡಿಗೆ ದರದಲ್ಲಿ ನೀಡುವುದು, ಬ್ಯಾಂಕ್ಗಳಲ್ಲಿ ನೇರ ಸಂಪರ್ಕ ನೀಡಿ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದು, ಸಮುದಾಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ನಮ್ಮೂರು ನಮ್ಮ ಕೆರೆ ಶುದ್ಧ ಗಂಗಾ ಅಂತರ್ಜಲ ವೃದ್ಧಿ, ಎಲ್ಲ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರಿನ ಕೇಂದ್ರಗಳನ್ನು ಅಳವಡಿಸುವುದು ಯಶಸ್ವಿಯಾಗಿ ಮಾಡಿದೆ ಅಂತ ತಿಳಿಸಿದರು. ನನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ಗ್ರಾಮೀಣ ಭಾಗದ ಸಣ್ಣ ಅತಿ ಸಣ್ಣ ರೈತರಿಗೆ, ಅದರಲ್ಲೂ ಮಹಿಳೆಯರಿಗೆ ನಾವು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಮಾಡುವ ಮುಖಾಂತರ ಅವರ ಸಬಲೀಕರಣಕ್ಕೆ ನಾವು ಪ್ರಯತ್ನ ಮಾಡಬೇಕು ಹಾಗೆ ಅಂತ ಯೋಚನೆ ಮಾಡಿಕೊಂಡು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಪ್ರಾರಂಭವಾದಂತಹ ಈ ಯೋಜನೆ ಇವತ್ತು ಇಡೀ ಕರ್ನಾಟಕದ 31 ಜಿಲ್ಲೆಗಳಿಗೂ ವಿಶಾಲವಾಗಿ ಹರಡಿಕೊಂಡಿದೆ. ಮೊದಲಿಗೆ ಪ್ರಾರಂಭವಾದಂತಹ ನಿಮ್ಮ ಸ್ವಸಹಾಯ ಗುಂಪುಗಳ ಸಂಖ್ಯೆ ಇವತ್ತು ಎಷ್ಟಿದೆ ಅಂತ ಯಾರಾದ್ರೂ ಹೇಳೋದ್ರ? 6,41,000 ಗುಂಪುಗಳಿದ್ದಾವೆ. ಅದರಲ್ಲಿ ನಿಮ್ಮಂತವರು 52,75,000 ಸದಸ್ಯರಿದ್ದೀರಿ. ಅದರ ಮುಖಾಂತರ ನಿಮಗೆ ಹಿಂದಿರುಗಿಸಬೇಕಾದಂತ ಸಾಲ ಕೊಟ್ಟಿದಾರಲ್ಲ ಸಂಸ್ಥೆಯವರು, ಊಹೆ ಮಾಡಿ ನೋಡೋಣ ಎಷ್ಟಿರ್ಬೋದು.
ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕ ಉಮರಬ್ಬ, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ನರಸಿಂಹರಾಜು, ಸದಸ್ಯರಾದ ಬಲಮುರಿ, ಕ್ಷೇತ್ರ ಯೋಜನಾಧಿಕಾರಿ ರವಿರಾಜ್ ನಾಯಕ್, ಇಂದಿರಾ ಶ್ಯಾಮ್ ಪ್ರಸಾದ್ ಹಾಗೂ ಹಲವು ಸಂಘಗಳ ಪದಾಧಿಕಾರಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಮಾನ್ವಿ ಪಟ್ಟಣದ ಜನತೆ ಶುದ್ಧ ನೀರು ಕುಡಿಯುತ್ತಾರೆಂದು ದಾಖಲೆಗಳಲ್ಲಿ ನೋಡಬಹುದು. ಆದರೆ ವಾಸ್ತವತೆ ನೋಡಿದರೆ ಜುಮ್ಮಲದೊಡ್ಡಿಯ ಭಾಗದ ಜನರು ಹಸಿರು ಬಣ್ಣಕ್ಕೆ ತಿರುಗಿದ ಗಲೀಜು ನೀರು ಕುಡಿಯಬೇಕಾದ ದುಸ್ಥಿತಿ ಬಂದಿದೆ. ಈ ಕುರಿತಂತೆ ಈ ಸ್ಟೋರಿ ಇಲ್ಲಿದೆ ನೋಡಿ. ಶಾಸಕ ಹಂಪಯ್ಯ ನಾಯಕರೇ, ಸಚಿವ ಎನ್ಎಸ್ ಬೋಸರಾಜು ಸಾಹೇಬ್ರೆ, ನೀವು ಅಂದ್ರೆ ಮಾನ್ವಿ ಜನತೆ ಪ್ರೀತಿ ಇಟ್ಕೊಂಡಿದ್ದಾರೆ. ಆದರೆ ಮಾನ್ವಿ ಜನತೆಗೆ ಶುದ್ಧವಾದ ನೀರು ಕೊಡೋದು ಯಾವಾಗ? ಜುಮ್ಮಲದೊಡ್ಡಿಯ ನೀರಿನ ಟ್ಯಾಂಕ್ನಿಂದ ನೀರು ಸರಬರಾಜು ಮಾಡೋದು ಯಾವಾಗ ಅಂತ ಹುಸೇನ್ ಬಾಷಾ ಗಂಭೀರ ಆರೋಪ ಮಾಡಿದ್ದಾರೆ. ಜುಮ್ಮಲದೊಡ್ಡಿಯ ಕುಡಿಯುವ ನೀರಿನ ಟ್ಯಾಂಕ್ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಸಹ ನೀರು ಸರಬರಾಜು ಆಗದೆ ತುಕ್ಕಡಿಯಿಡುವ ಜುಮ್ಮಲದೊಡ್ಡಿಯ ಕುಡಿಯುವ ನೀರಿನ ಟ್ಯಾಂಕ್ ಕಾಮಗಾರಿ ಮುಗಿದು ವರ್ಷಗಳೇ ಕಳೆದರೂ ಸಹ ನೀರು ಸರಬರಾಜು ಆಗದೆ ತುಕ್ಕಿಡಿಯುವ ಹಂತಕ್ಕೆ ಬಂದಿದೆ. ಶಾಸಕ ಹಂಪಯ್ಯ ನಾಯಕರೇ, ನಿಮಗೆ ಮತ ಹಾಕಿದ ಜನರಿಗೆ ನೀರಿನ ಸೌಲಭ್ಯ ಕೊಡುವಿರಾ ಅಥವಾ ಯಾರಾದರೂ ಹಾಳಾಗ್ಲಿ ನೀವು ಚೆನ್ನಾಗಿದ್ರೆ ಸಾಕು ಎಂಬ ನಿಮ್ಮ ಕಲ್ಪನೆನಾ ಅಂತ ಕೆಆರ್ಎಸ್ ಮುಖಂಡರ ಆರೋಪವಾಗಿದೆ. ನಿಗದಿತ ಸಮಯದೊಳಗೆ ಅಂತೇಳಿ ಯಾರಿಗೂ ಇದಿಲ್ಲ. ಹಾಗಾಗಿ ಇಲ್ಲಿ 2.0 ಯೋಜನೆ ಅಡಿಯಲ್ಲಿ ಈಗ ಉದಾಹರಣೆ ನಾವು ಏನಂದರೆ ಅಮೃತನಗರ ಉತ್ಥಾನ ಯೋಜನೆ ಅಡಿ ನೀರಿಗಾಗಿ ಪ್ರತ್ಯೇಕ ನೀರಿಗಾಗಿ 7 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ. ಅದು ಮತ್ತು ಎಲ್ಲೆಲ್ಲಿ ಮಾಡಬೇಕಂದ್ರೆ ಒಂದು ಗಾರ್ಡನ್ನಾಗ ನೀರಿನ ಟ್ಯಾಂಕು, APMC ಒಳಗಡೆ ನೀರಿನ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಅಳವಡಿಸ್ಬೇಕು. ಮತ್ತು ಬಾಲನಗರ, ಹುಸೇನಗರ ಅಂತ ಬರುತ್ತೆ, ಅಲ್ಲಿ ನೀರಿನ ಟ್ಯಾಂಕ್ ಮುಖಾಂತರ ಲಾಸ್ಟ್ ಡಿಗ್ರಿ ಕಾಲೇಜ್ ಹತ್ರ ಸೋನಿಯಾ ಗಾಂಧಿ ನಗರ ಯಾವುದೋ ಇದೆ, ಆ ನಗರಕ್ಕೆ ನೀರು ಸರಬರಾಜು ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಪ್ರತ್ಯೇಕ ಅನುದಾನ ಮೀಸಲಿಟ್ಟಿದ್ದಾರೆ. ಮತ್ತೆ ಈಗ ಮಾನ್ವಿ ನಗರಕ್ಕೆ ಶುದ್ಧ ನೀರು ಬರ್ತಾ ಇದೆ ಸರ್? ಬರ್ತಾ ಇಲ್ಲ. ಶುದ್ಧ ನೀರಿನ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯಕತ್ತಿದ್ದಾರೆ ಅಧಿಕಾರಿಗಳು. ನೀರು ಸರಬರಾಜು ವ್ಯವಸ್ಥೆ ಯಾರು ಇರ್ತಾರಲ್ಲ, ಮ್ಯಾನೇಜ್ಮೆಂಟ್ ಅವರು ಇವರೆಲ್ಲ ಸೇರಿ ಕೋಟಿಗಟ್ಟಲೆ ಪುರಸಭೆಯಿಂದ ಅನುದಾನ ಲೂಟಿ ಹೊಡೆದಿದ್ದಾರೆ. ನಾವು ಸುಮಾರು RTAಯಲ್ಲಿ ಮಾಹಿತಿ ಹಾಕಿ ಕೇಳಿದ್ರು ಕೂಡ ಇದುವರೆಗೆ ಮಾಹಿತಿ ನೀಡ್ತಾ ಇಲ್ಲ. ಅಲ್ಲ ಸರ್, ಇದನ್ನ ಕೇಳಕ್ಕಂತ ನೋಡತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಜನಪ್ರತಿನಿಧಿ ಶಾಸಕರಿಗಿದೆ ಮತ್ತು ಸಚಿವರಿಗಿದೆ. ಶಾಸಕರು ಈಗ ಸಣ್ಣ ನೀರ ಸಚಿವರು NS ಬೋಸರಾಜ್ ಸಾಹೇಬ್ರು ಇರ್ಬೋದು, ಅಥವಾ ನಮ್ಮ ಶಾಸಕರು ಹಂಪಯ್ಯ ನಾಯಕ್ ಸಾಹೇಬ್ರು ಇರ್ಬೋದು. ಇವರಿಗೆ ಸ್ವಲ್ಪ ಆದರೂ ಕಾಳಜಿ ಇಲ್ಲ, ಯಾವುದೇ ಇದಿಲ್ಲ ಜನರ ಮೇಲೆ. ಹಾಗಾಗಿ ಈ ಥರ ದುರವ್ಯವಸ್ಥೆ ಯಾಕಂದ್ರೆ ಕಾಮಗಾರಿ ನೆನೆಗುಂದಿಗೆ ಬಿದ್ದಿದೆ. ಮತ್ತು ಇನ್ನೊಂದು, ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ, 12 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಕೆಲವು ಮಾಡಿದ್ದಾರೆ CC ರಸ್ತೆ ನಿರ್ಮಾಣ. ಅಮೃತನಗರ 2.0 ಯೋಜನೆ ಅಡಿಯಲ್ಲಿ ರಾಜ್ಯಪಾಲರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಅವರ ಆದೇಶ ಇದೆ, ಏನಂತ ಮಾನ್ವಿ ನಗರದಲ್ಲಿ CC ರಸ್ತೆ ನಿರ್ಮಾಣ ಮಾಡಬಾರದು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡ್ರೋನ್ ಪ್ರತಾಪರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಮಧುಗಿರಿಯ JMFC ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸ್ಫೋಟಕ ಬಳಸಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ನಡೆಸಿದ್ದ ಡ್ರೋನ್ ಪ್ರತಾಪರನ್ನ ಮಧುಗಿರಿಯ ಪೊಲೀಸರು ವಶಕ್ಕೆ ಪಡೆದು ಸುಮೋಟೋ ಕೇಸ್ ದಾಖಲಿಸಿಕೊಂಡು JMFC ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 3 ದಿನ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಸೊ ನಿನ್ನೆ ನಮ್ಮ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತುಮಕೂರು ಜಿಲ್ಲೆಯಿಂದ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಒಬ್ಬ ವ್ಯಕ್ತಿ ಡ್ರೋನ್ ಪ್ರತಾಪ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಐಡಿಹಳ್ಳಿಯಲ್ಲಿ ಒಂದು ಜನಕಲ್ಗುಟ್ಟಿ ರೈಟ್. ಸೊ ನಿನ್ನೆ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು FIR ರಿಜಿಸ್ಟರ್ ಆಗಿದೆ. ನಮ್ಮ ಪೊಲೀಸರು ಖುದ್ದು ಸುಮೋಟೋ ಕಂಪ್ಲೇಂಟ್ ತಗೊಂಡು ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಸೊ ಈ ಒಂದು ಅಲ್ಲಿರುವ ಕೆರೆಯಲ್ಲಿ, ಒಂದು ತೋಟೆಯಲ್ಲಿರುವ ಕೆರೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾನೆ. ಸೊ ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಸೊ ಆ ವಿಚಾರದಲ್ಲಿ ನಾವು ಇಮಿಡಿಯೇಟ್ ಆಗಿ FIR ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ 3 ದಿನ ನಮಗೆ ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಸೊ ಈ 3 ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವ್ರನ್ನು ಮಂಡೇ ಮಾರ್ನಿಂಗ್ ನಾವು ಮಂಡೇ 11 ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಯಾರೆಲ್ಲ ಬಂದಿದ್ರು ಸರ್ ಅಲ್ಲಿ? ಎಷ್ಟು ದಿನಗಳ ಹಿಂದೆ ಇದು ಡಿಸೆಂಬರ್ 1ನೇ ತಾರೀಕು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೊಲ್ಲಪಲ್ಲಿ ಗ್ರಾಮದಲ್ಲಿ ಬೋರ್ವೆಲ್ ನೀರು ಹೆಚ್ಚಾಗಿ ಹೊರಬರುತ್ತಿದ್ದು ಆ ಭಾಗದ ರೈತರಲ್ಲಿ ಸಂತಸ ಮೂಡಿದೆ.
ಕೆ. ಗೊಲ್ಲಪಲ್ಲಿ ಗ್ರಾಮದ ವೆಂಕಟರಮಣಪ್ಪ ಎನ್ನುವರಿಗೆ ಸೇರಿದ ಜಮೀನಿನಲ್ಲಿ ಇರುವ ಬೋರ್ವೆಲ್ ಅನ್ನು 700 ಅಡಿಗಳ ಆಳಕ್ಕೆ ಕೊರೆಸಲಾಗಿತ್ತು. ಬೋರ್ನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ನೀರು ಹೊರಬರ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಜಾರಿಗೆ ತಂದಿರುವ ಕೆಸಿ ವ್ಯಾಲಿ ಯೋಜನೆಯ ನೀರು ಹಾಗೂ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಹೆಚ್ಚಿದ ಅಂತರ್ಜಲ ಮಟ್ಟ ಹೆಚ್ಚಾಗಿತ್ತು. ಇದರಿಂದ ಜಮೀನು ಮಾಲೀಕ ವೆಂಕಟರಮಣಪ್ಪ ಹಾಗೂ ಅಕ್ಕಪಕ್ಕದ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹಸಿರು ಶುಲ್ಕ ವಸೂಲಿಗೆ ಫಾಸ್ಟ್ಯಾಗ್ ಅಳವಡಿಕೆ ಮಾಡಲಾಗಿದ್ದು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ. ರಜಾ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ನಿಯಂತ್ರಣ ಮಾಡುವ ಸಲುವಾಗಿ ಫಾಸ್ಟ್ಯಾಗ್ ಬಳಕೆಗೆ ತರಲಾಗಿದೆ. ವಾರಾಂತ್ಯದಲ್ಲಿ ಹೆಚ್ಚಿದ ಪ್ರವಾಸಿಗರ ಆಗಮನ ಹಿನ್ನೆಲೆ ಫಾಸ್ಟ್ಯಾಗ್ ಅಳವಡಿಕೆ ಮಾಡಲಾಗಿದ್ದು, ಇದರಿಂದ ಟ್ರಾಫಿಕ್ ಜಾಮ್ ನಿಯಂತ್ರಣ ಮಾಡಲಾಗುವುದು ಅಂತ ತಿಳಿಸಲಾಗಿದೆ. ಯಾರೇ ಸಹಕಾರ ನೀಡಿದ್ದನ್ನ ಜೋಪಾನ ಮಾಡಿಕೊಂಡು ಕಾಪಾಡಿಕೊಂಡ್ರೆ ಪಡೆದುಕೊಂಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಗುಬ್ಬಿಯಲ್ಲಿ ಅದಾನಿ ಸೋಲಾರ್ ಪ್ಲಾಂಟೇಶನ್ ಅಡ್ಮಿನ್ ಸತ್ಯೇಂದ್ರ ಪ್ರಭು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ತಾಳೆಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಅದಾನಿ ಸೋಲಾರ್ ಪ್ಲಾಂಟೇಶನ್ ವತಿಯಿಂದ ಮಕ್ಕಳಿಗೆ ಉಚಿತ ಡೆಸ್ಕ್ಗಳು, ಟಿವಿ ಟೇಬಲ್ಗಳು ಹಾಗೂ ಮೈಕ್ ವ್ಯವಸ್ಥೆಯನ್ನು ನೀಡಿ ಮಾತನಾಡಿದ ಅವರು, ನಮ್ಮ ಕಂಪನಿ ವತಿಯಿಂದ ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಶಾಲೆಗಳಿಗೆ ಗ್ರಾಮೀಣ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಉಚಿತವಾಗಿ ಅರ್ಜಿ ಸಲ್ಲಿಸಿದವರಿಗೆ ಪೀಠೋಪಕರಣ, ಪಾಠ ಉಪಕರಣಗಳನ್ನು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನೀಡುತ್ತಾ ಬಂದಿದ್ದೇವೆ. ನಮ್ಮ ಕಂಪನಿ ವತಿಯಿಂದ ನೀಡಿದ ವಸ್ತುಗಳನ್ನು ಸದುಪಯೋಗ ಪಡಿಸಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟರೆ ನಮ್ಮ ಸಂಪನ್ಮೂಲ ಕೇಂದ್ರ ವ್ಯಾಪ್ತಿಯಲ್ಲಿ ಸುಮಾರು 500 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು 16 ಶಾಲೆಗಳಿವೆ. ಇತರೆ ಶಾಲೆಗಳಿಗೂ ಪೀಠೋಪಕರಣಗಳನ್ನು ನೀಡಬೇಕೆಂದು ಕಂಪನಿಗೆ ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಗುರುಲಿಂಗಯ್ಯ ಮಾತನಾಡಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ರೈತರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳಿಸುತ್ತಾರೆ. ಅಂಥ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುತ್ತೆ, ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಾರೆ. ನಮ್ಮ ಮಧ್ಯಮ ವರ್ಗದ ಬಡ ರೈತರು ಮಕ್ಕಳ ಸರ್ಕಾರಿ ಶಾಲೆಗಳಿಗೆ ಉನ್ನತ ಶಿಕ್ಷಣ ಪಡೆಯಬೇಕಾದರೆ ಇಂತಹ ಖಾಸಗಿ ಕಂಪನಿಗಳು ಸಹಕಾರ ನೀಡಿದರೆ ರೈತರ ಮಕ್ಕಳು ಮುಂದೆ ಬರಲು ಸಾಧ್ಯವಾಗುತ್ತೆ. ಅದಾನಿ ಸೋಲಾರ್ ಕಂಪನಿಯ ಕಾರ್ಯಚಟುವಟಿಕೆಗಳಿಗೆ ಅಭಿನಂದಿಸಿ ಸನ್ಮಾನಿಸಿದರು. ನಾವು ನೀಡಿದ್ದಕ್ಕೂ ಸಾರ್ಥಕವಾಗುತ್ತೆ ಅಂತ ತಿಳಿಸಿದರು. ಸುಮಾರು 475 ಮಕ್ಕಳು ಓದ್ತಾ ಇದ್ದಾರೆ. 16 ಶಾಲೆಗಳಿವೆ. ಸೊ ಹಾಗಾಗಿ ಇದು ಪ್ರಥಮವಾಗಿ ನೀವು ಪ್ರಾರಂಭ ಮಾಡಿದ್ದೀರಿ ಅದಾನಿ ಗ್ರೂಪ್ ಅವರು. ಸೊ ಈಗ ಇಡೀ ಇಂಡಿಯಾದಲ್ಲೇ ಅದಾನಿ ಗ್ರೂಪ್ ರಿನ್ಯೂವಬಲ್ ಎನರ್ಜಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಅತ್ಯಂತ ಪ್ರಬುದ್ಧವಾದ ಕಂಪನಿ. ಹಾಗಾಗಿ ಆ ಒಂದು ಇದರಿಂದ ನಮ್ಮ ಒಂದು ಸುಮಾರು ನಮ್ಮ ತಾಳೆಕೊಪ್ಪದಲ್ಲಿ ಎಲ್ಲ ರೈತರು ಮಕ್ಕಳೇ ಅಭ್ಯಾಸ ಮಾಡ್ತಾ ಇರೋದ್ರಿಂದ ತುಂಬಾ ಬಡವರಾಗಿದ್ದಾರೆ. ಹಾಗಾಗಿ ಒಂದಷ್ಟು ನಮ್ಗೆ ಸಹಾಯವನ್ನ ಮಾಡಿದ್ರೆ ನಮ್ಮ ಶಾಲಾ ಮಕ್ಕಳು ಇನ್ನೂ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಅಂತ ನಾವು ಅದಾನಿ ಗ್ರೂಪ್ ಅವ್ರಿಗೆ ಕೇಳ್ಕೊಳ್ತೀವಿ. ನಮ್ಮ ಶಾಲೆಯಲ್ಲಿ 16 ಶಾಲೆಗಳಲ್ಲೂ ಸಹ ಸುಮಾರು ಒಂದು 500 ಮಕ್ಕಳು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅವರು 100% ಎಲ್ಲ ರೈತರು ಮಕ್ಕಳೇ, ಯಾರು ಅಫಿಷಿಯಲ್ಸ್ ಮಕ್ಕಳು ಓದ್ತಾ ಇಲ್ಲ ನಮ್ಮ ಒಂದು ಸರಹದ್ದಿನಲ್ಲಿ. ಸೊ ಹಾಗಾಗಿ ಇವತ್ತೇನು ಒಂದು ಶುಭಾರಂಭ ಮಾಡಿದಿರಿ ನಿಮ್ಗೆ ಅದಾನಿ ಗ್ರೂಪ್ ಅವ್ರಿಗೆ, ಮತ್ತೆ ನಿಮ್ಮನ್ನ ಪ್ರಪೋಸಲ್ ಮಾಡಿರ್ತಕ್ಕಂಥ ನಮ್ಮ ಶಾಲಾ SDMC ಅವರು, ನಮ್ಮ ತಾಳೆಕೊಪ್ಪ ಗ್ರಾಮಸ್ಥರು ಪ್ರಪೋಸ್ ಮಾಡಿ ಈ ಒಂದು ದಾನಿಗಳನ್ನ ಇಲ್ಲಿವರೆಗೂ ಕರ್ಕೊಂಬಂದು ಶಾಲೆ ಹಂತಕ್ಕೆ ಕರ್ಕೊಂಬಂದು ಡೊನೇಟ್ ಅನ್ನ ಮಾಡಿಸಿದ್ದಾರೆ. ಎಲ್ರಿಗೂ ತುಂಬು ಹೃದಯದ ನಾನು ಧನ್ಯವಾದ ಅರ್ಪಿಸ್ತೇನೆ. ಈಗ ಏನಾಗಿದೆ, ನಾವೆಲ್ಲ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗಿ ಮಾರುವಾಗಿಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುವ ಅವಸ್ಥೆಗೆ ಬಂದಿದೆ. ಈ ರೀತಿ ಸೌಲಭ್ಯಗಳು ದೊರೆತಾಗ ಅದು ನಾವು ಫಲಾನುಭವಿಗಳು ನಮ್ಮ ಶಾಲೆಯಲ್ಲಿ ಕಡಿಮೆ ಇಲ್ಲ, ನಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ಭಾವನೆ ಬರ್ಬೇಕಾಗುತ್ತೆ. ಅದನ್ನ ಮೂಡಿಸುವಂತ ಕೆಲಸ ಇಂಥ ಆದಾನಿ ಗ್ರೂಪ್ ಅಂತ ಸಂಸ್ಥೆಗಳು ಮಾಡಬೇಕಾಗುತ್ತೆ. ಹಾಗಾಗಿ ಏನು ಇವತ್ತು ನಮ್ಮ ಶಾಲೆಗೆ ಕೊಟ್ಟಂತೆ ನಮ್ಮ ಕ್ಲಸ್ಟರ್ ಇವರು ಕೇಳಿದಂತೆ ಈ ಭಾಗದಲ್ಲಿ ಎಲ್ಲ ಬಡತನದ ರೇಖೆಯಲ್ಲಿರುವಂತ ಜನ ಉನ್ನತ ಶಿಕ್ಷಣ ಕಲಿಸುವಷ್ಟು ಇಂಗ್ಲಿಷ್ ಮಾಧ್ಯಮಕ್ಕೆ ಕಳಿಸುವ ಶಕ್ತಿ ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ಇದು ನಮ್ಮಲ್ಲಿ ಬರಗಾಲ ಪೀಡಿತ ಪ್ರದೇಶ, ನೀರಾವರಿ ಸೌಲಭ್ಯಗಳು ಇಲ್ಲ. ಹಾಗಾಗಿ ಈ ರೀತಿ ಸೌಲಭ್ಯಗಳು ಗ್ರಾಮೀಣ ಭಾಗದ ಶಾಲೆಗಳು ದೊರೆತಾಗ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಮಕ್ಕಳು ಮುಂದುವರಿಯಕ್ಕೆ ಅವಕಾಶ ಆಗುತ್ತೆ. ಈ ಮನವಿಯನ್ನ ನಮ್ಮ ಆದಾಯ
ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಯಶೋಧಮ್ಮ, ಸಹಶಿಕ್ಷಕಿ ಮಂಜುಳಾ, ಸೋಲಾರ್ ಕಂಪನಿಯ ಮ್ಯಾನೇಜರ್ ಮಹೇಶ್, ತಿಪ್ಪಾರೆಡ್ಡಿ, ಸುಪ್ರೀತ್ ಸೋಹೆನ್, ಕಿರಣ್, ಅನಿಲ್, ಗ್ರಾಮದ ಮುಖಂಡರಾದ ಗಂಗಾಧರಪ್ಪ, ಕಾಂತರಾಜು, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಂಕರಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೋಹನ್, ಎಮ್ಮೆನಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಹಾಗೂ ತಿಪಟೂರು ತಾಲೂಕಿನಲ್ಲಿ ಶನಿವಾರ ಮತ್ತು ಭಾನುವಾರ ಕಾರ್ ರೇಸ್ ಆಯೋಜಿಸಿದ್ದು 2 ದಿನಗಳ ಕಾಲ ನಡೆಯುವಂತಹ ಕಾರ್ ರೇಸ್ ಸ್ಪರ್ಧೆಯಲ್ಲಿ 56 ಕಾರುಗಳು ಭಾಗವಹಿಸಲಿವೆ. ಗುಬ್ಬಿ ಗಡಿಭಾಗದ ಕಾರೆಕುರ್ಚಿಯಲ್ಲಿ ಕ್ರೀಡೆಗೆ ಚಾಲನೆಯನ್ನ ನೀಡಲಾಗಿದ್ದು, ದೇಶದ ಹಲವು ರಾಜ್ಯಗಳಿಂದ ಸ್ಪರ್ಧೆಗೆ ಸ್ಪರ್ಧಾಳುಗಳು ಆಗಮಿಸಿದ್ದಾರೆ. 2 ದಿನಗಳ ಕಾಲ ಸ್ಪರ್ಧೆಯು ಗುಬ್ಬಿ ತಾಲೂಕಿನ ತೀರ್ಥರಾಮ ಹಾಗೂ ತಿಪಟೂರು ತಾಲೂಕಿನ ಹತ್ಯಾಳು 2 ಭಾಗದಲ್ಲಿ ನಡೆಯುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 25ನೇ ಬಾರಿ ನಡೆಯುತ್ತಿರುವ ಸ್ಪರ್ಧೆ ಇದಾಗಿದ್ದು, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಪ್ರೋತ್ಸಾಹವನ್ನ ನೀಡಬೇಕು ಮತ್ತು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅಂತ ರ್ಯಾಲಿಯ ಅಧ್ಯಕ್ಷ ಗೌತಮ್ ಶಾಂತಪ್ಪ ತಿಳಿಸಿದ್ದಾರೆ. ಪ್ರತಿ ವರ್ಷ ನಡೆಸಿದ್ದೀವಿ. ಮಧ್ಯ 2 ವರ್ಷ ಮಾತ್ರ ನಾವು ತಡ ಹಾಕಬೇಕಾಗಿ ಬಂತು. ಅದು ಯಾಕೆಂದರೆ ಗಲ್ಫ್ ವಾರ್ ನಡೆದಾಗ ಯಾವುದೇ ಥರ ಈ ಕ್ರೀಡೆ ಇದಕ್ಕೆ ಅವಕಾಶ ಕೊಟ್ಟಾಗಲಿಲ್ಲ. ಗಲ್ಫ್ ವಾರ್ ನಡೆದಾಗ ಹಾಗೂ ಕೋವಿಡ್-19 ವರ್ಷದಲ್ಲಿ ಅದೊಂದು ವರ್ಷ ನಮ್ಗೆ ಯಾವುದೋ ಪರ್ಮಿಷನ್ ಇರಲಿಲ್ಲ, ನಡೆಸಲಿಲ್ಲ. ಸೊ ಆದ್ದರಿಂದ ಈ ವರ್ಷವೂ ನಡೀತದೆ. 48ನೇ ವರ್ಷ ನಡೆಸ್ತಾ ಇರೋದು ನಾವು. ಭಾರತದಲ್ಲೇ ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಈ ರ್ಯಾಲಿನ ನಡೆಸಿರೋದು ನಮ್ಮ ಕರ್ನಾಟಕ. ಆ 48 ವರ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು 25 ವರ್ಷ ತುಮಕೂರು ಜಿಲ್ಲೆಯಲ್ಲೇ ನಡೆದಿದೆ. ತುಮಕೂರು ಡಿಸ್ಟ್ರಿಕ್ಟಲ್ಲೇ ನಾವು ಹೆಚ್ಚು ಕಮ್ಮಿ 25ಕ್ಕೂ ಹೆಚ್ಚು ವರ್ಷ ನಡೆಸಿದ್ದೀವಿ. ಆದ್ದರಿಂದ ಫಸ್ಟು ನಾನು ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಜನಗಳಿಗೆ ನಾನು ನನ್ನ ವಂದನೆಗಳನ್ನು ಹೇಳ್ತೀನಿ. ಹಾಗೂ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, DC ಅವರ ಆಫೀಸ್ ಇರ್ಬೋದು, ಇಲ್ಲ SP ಅವರ ಆಫೀಸ್ ಇರ್ಬೋದು, ಇಲ್ಲ DCM ಅವರ ಆಫೀಸು, ನಮ್ಮ ತಹಸೀಲ್ದಾರ್ ಅವರ ಆಫೀಸು, ಪ್ರತಿಯೊಬ್ಬರು ರೆವಿನ್ಯೂ ಡಿಪಾರ್ಟ್ಮೆಂಟು, ಲೋಕಲ್ ಫಾರೆಸ್ಟ್ ಅಲ್ಲಿ ಎಲ್ಲ ಕಡೆಯಿಂದ ನಮಗೆ ಅಷ್ಟು ಹೆಚ್ಚು ಸಹಾಯ ಕೊಡ್ತದೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಭಾಸ್ಕರ್ ಗುಪ್ತಾ, ಜಗದೀಶ್, ರ್ಯಾಲಿ ಅಧ್ಯಕ್ಷ ಗೌತಮ್ ಶಾಂತಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮೋಹನ್, ಎಮ್ಮೆನಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ರೋಟರಿ ಇನ್ನರ್ವೀಲ್ ವಿಜಯಪುರ ವತಿಯಿಂದ ಉಚಿತ ಕ್ಯಾನ್ಸರ್ ಜಾಗೃತಿ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಮಾಜಿ ಚೇರ್ಮನ್ ಪದ್ಮಿನಿ ನಾಗಚಂದ್ರ ಮಾತನಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸೇವೆಗೆ ಗುರುತಿಸಿಕೊಂಡಿರುವ ಇನ್ನರ್ವೀಲ್ ಸಂಸ್ಥೆ ಈ ವರ್ಷದ ಧ್ಯೇಯ ವಾಕ್ಯ ಕ್ಯಾನ್ಸರ್ ತಡೆಗಟ್ಟುವಿಕೆ ಎನ್ನುವುದು ಪ್ರಪಂಚದ 103 ದೇಶಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. ಈ ದಿನ ಇನ್ನರ್ವೀಲ್ ವಿಜಯಪುರದಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದೆ. ಇದರಲ್ಲಿ ಏನಾದರೂ ಕ್ಯಾನ್ಸರ್ ಕಂಡು ಬಂದರೆ ಮುಂದಿನ ಹಂತವನ್ನು ಉಚಿತವಾಗಿ ಮಾಡಿಸ್ತೇವೆ. ಸಂಸ್ಥೆ ವತಿಯಿಂದ ಹಲವು ಸಮಾಜಮುಖಿ ಕೆಲಸಗಳು ಮಾಡುತ್ತಿದೆ. ಪರಿಸರ ಉಳಿವಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ವೃದ್ಧರಿಗೆ, ಮಹಿಳೆಯರಿಗೆ ಉಪಯುಕ್ತ ಕೈಲಾಗುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ತಿಳಿಸಿದ್ರು. ಥೀಮ್ ಕೊಟ್ಟಿರೋದು ಕ್ಯಾನ್ಸರ್ ಸ್ಕ್ರೀನಿಂಗ್, ಅಂದರೆ ಕ್ಯಾನ್ಸರ್ ಅವಾಯ್ಡ್ ಮಾಡೋದು ಯಾವ ಥರ, ಫಸ್ಟ್ ಸ್ಟೆಪ್ ಸ್ಕ್ರೀನಿಂಗ್ ಅಂತ. ಸೊ ಎಲ್ಲ ಕ್ಲಬ್ಗಳು, ಎಲ್ಲ ವಿಶ್ವದಲ್ಲಿರೋ ಎಲ್ಲ ಕ್ಲಬ್ಗಳು 103 ಇದು ಕಂಟ್ರಿಗಳಲ್ಲಿದೆ ನಮ್ಮ ಇನ್ನರ್ವೀಲ್ ಆರ್ಗನೈಸೇಷನು. ನಮ್ಮ ಡಿಸ್ಟ್ರಿಕ್ಟ್ ಅಂದರೆ ಡಿಸ್ಟ್ರಿಕ್ಟ್ 319 ಅಂತ. ನಮ್ಮ ಡಿಸ್ಟ್ರಿಕ್ಟಲ್ಲೇ 44 ಕ್ಲಬ್ ಇದೆ. ಆ ಕ್ಲಬ್ಗಳಲ್ಲಿ ಇವ್ರದ್ದು ವಿಜಯಪುರ ಕ್ಲಬ್ಬು, ಆಮೇಲೆ ನಮ್ಮ ಇನ್ನರ್ವೀಲ್ ಕ್ಲಬ್ ಬ್ಯಾಂಗ್ಳೂರು 1 ಕ್ಲಬ್, 2 ಕ್ಲಬ್ಬು ಜೊತೆಗೆ ಸೇರ್ಕೊಂಡು ಮಾಡ್ತಿರುವಂಥದ್ದು. ಇದು ಸ್ಕ್ರೀನಿಂಗ್ ಒಂದೇ ಅಲ್ಲ, ಕ್ಯಾನ್ಸರ್ ಸ್ಕ್ರೀನಿಂಗ್ ಒಂದು ಮೇಜರ್ ಫೋಕಸ್ ಏರಿಯಾ ಈ ವರ್ಷ. ಪ್ಲಸ್ ಬೇರೆ ಬೇರೆ ಎಲ್ಲ ಥರ ಇವಾಗ ನಮ್ಮ ಸೊಸೈಟಿಗೆ ಏನೇನು ಬೇಕು, ಇವಾಗ ವಿಮೆನ್ ಎಂಪವರ್ಮೆಂಟು ಅಥವಾ ಮಕ್ಕಳಿಗೆ ಎಜುಕೇಷನ್ನು, ವಯಸ್ಸಾದವ್ರಿಗೆ, ವೃದ್ಧರಿಗೆ ಅವ್ರಿಗೆ ಏನು ಬೇಕೋ ಅವೆಲ್ಲ ಒಂದು ಸ್ವಲ್ಪ ಮಾಡಿಕೊಡೋದು. ಆಮೇಲೆ ಇವಾಗ ಎಜುಕೇಷನ್ನು ಸ್ಕೂಲ್ಗಳಲ್ಲಿ, ಅಂಡರ್ ಪ್ರಿವಿಲೇಜ್ ಸ್ಕೂಲ್ಗಳಲ್ಲಿ ಎಜುಕೇಷನ್ಗೆ ಹೆಲ್ಪ್ ಮಾಡೋದು. ಆ್ಯಂಡ್ ಇದು ನಮ್ಮ ಎನ್ವಿರಾನ್ಮೆಂಟ್ಗೆ ಹೆಲ್ಪ್ ಮಾಡೋದು. ಎಲ್ಲ ಥರನೂ ನಾವು ಎಲ್ಲದಕ್ಕೂ ಟ್ರೈ ಮಾಡ್ತೀವಿ ಸೇವೆ ಮಾಡೋದಕ್ಕೆ. ನಮ್ಮಲ್ಲೇ ಕಲೆಕ್ಟ್ ಮಾಡಿ ದುಡ್ಡು, ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿ ದುಡ್ಡು ಆದಷ್ಟು ನಮ್ಮ ಸೊಸೈಟಿಗೆ ಏನೇನು ಬೇಕೋ ಅವೆಲ್ಲ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸ್ಕ್ರೀನಿಂಗ್ ಅಂತ ಮಾಡ್ತಾಯಿದ್ದೀವಿ. ಸ್ಕ್ರೀನಿಂಗ್ ಅಂದರೆ ಫಸ್ಟ್ ಇದೆಯಾ ಇಲ್ವಾ, ಫಸ್ಟ್ ಅದು ಚೆಕ್ ಮಾಡಿ ಸ್ಯಾಂಪಲ್ಸ್ನ ಕಳಿಸುತ್ತೆ. ಅದು ಇದೆ ಅಂತ ಅಂದಮೇಲೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ. ಸ್ಕ್ರೀನಿಂಗಲ್ಲಿ ಸುಮ್ಮನೆ ಸ್ಯಾಂಪಲ್ಸ್ ತೊಗೊಂಡು ಕಳಿಸುತ್ತೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪದ್ಮಿನಿ ನಾಗಚಂದ್ರ. ಏನಾಗಿರೋದು? ನಾನು ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್ನು
ಪಾಸ್ ಜಿಲ್ಲಾಧ್ಯಕ್ಷೆ. ಕಾರ್ಯಕ್ರಮದಲ್ಲಿ ಇನ್ನರ್ವೀಲ್ ಕ್ಲಬ್ ಬೆಂಗಳೂರು ಅಧ್ಯಕ್ಷೆ ಪವಿತ್ರ ರೆಡ್ಡಿ, ವಿಜಯಪುರ ಇನ್ನರ್ವೀಲ್ ಅಧ್ಯಕ್ಷೆ ಪ್ರೇಮಾ ನಾಗರಾಜಪ್ಪ, ಕಾರ್ಯದರ್ಶಿ ಮಾಲತಿ, ಖಜಾಂಚಿ ನಮಿತಾ, ಸದಸ್ಯರಾದ ವೀಣಾ, ಭಾರತಿ ಹಾಗೂ ಇತರೆ ಸದಸ್ಯರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಜಾಮೀನು ದೊರಕಿದ ಹಿನ್ನೆಲೆ ಚಿತ್ರದುರ್ಗದಲ್ಲಿ ರೇಣುಕಸ್ವಾಮಿ ತಂದೆ ಶಿವನಗೌಡರು ಪ್ರತಿಕ್ರಿಯೆ ನೀಡಿದ್ದು, ತೀರ್ಪು ನ್ಯಾಯಾಲಯದಲ್ಲಿ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆರೋಪಿಗಳಿಗೆ ಜಾಮೀನಾಗಿದೆ ಅಂತ ಮಾಧ್ಯಮಗಳ ಮೂಲಕ ತಿಳಿಯಿತು. ಪ್ರಾರಂಭದಲ್ಲಿ ಈಗ ಜಮೀನು ನೀಡಿದ್ರೂ ತೀರ್ಪಲ್ಲಿ ನ್ಯಾಯ ಸಿಗುತ್ತದೆ ಅಂತ ತಿಳಿಸಿದ್ರು. ದರ್ಶನ್ ನಿಮ್ಮ ಮನೆಗೆ ಬಂದ್ರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದು, ಅವರು ನಮ್ಮ ಮನೆಗೆ ಬಂದ್ರೆ ಎಂಬ ವಿಚಾರ ನಮ್ಮಲ್ಲಿ ಚರ್ಚೆ ಇಲ್ಲ. ನಮ್ಮ ಮಗನನ್ನ ಕಳೆದುಕೊಂಡಿದ್ದೀವಿ. ದರ್ಶನ್ ಬರುವುದು ಬೇಕಿಲ್ಲ. ನನ್ನ ಮಗನ ಸಾವಿಗೆ ನ್ಯಾಯ ಬೇಕಿದೆ ಅಂತ ಸ್ವಾಮಿ ತಂದೆ ಶಿವನಗೌಡರು ತಿಳಿಸಿದ್ದಾರೆ. ಸ್ವಾಮಿಯ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ. ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ. ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ. ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಏನಾದರೂ ಬೇಲ್ ಆಗಿರ್ಬೋದು. ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ, ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ. ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ, ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ತಪ್ಪರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾವು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋದು ಅಷ್ಟೇ, ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ. ಎಲ್ರಿಗೂ ಜಾಮೀನು ಸಿಗುತ್ತಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ, ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ. ಅದಕ್ಕೆ ನಾವು ಇದ್ವಿ. ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.